ಕಾರ್ಯಕ್ರಮ ಬಗ್ಗೆ ಮಗಳು ಒಂದ್ಸಲ ಮಾತಾಡಿದ್ರು. ಸೊ ಇದು ಸ್ವಲ್ಪ ವಿಶೇಷ ಅನಿಸ್ತು. ಏಕೆಂದರೆ ಎಲ್ಲರೂ ಬ್ಯುಸಿನೇ, ಆಲ್ಮೋಸ್ಟು ತುಂಬ ಜನ ಎಲ್ಲರೂ ಅವ್ರವ್ರ ಬ್ಯುಸಿನಲ್ಲಿ ಇರ್ತಾರೆ, ಫ್ಯಾಮ್ಲಿ, ಆಫೀಸು ಹೀಗೆ ಅಂತ. ನಾನು ರಿಟೈರ್ಡ್ ಪರ್ಸನ್ ಆಗಿ ಕೂಡ ನಾನು ಫ್ರೀ ಇಲ್ಲ, ನಾನು ತುಂಬ ಬ್ಯುಸಿನೇ. ನಾನು ಟೈಮ್ ಮಾಡಿಕೊಂಡು ಫ್ಯಾಮ್ಲಿಗೊಂದು ಜೊತೆ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಇವತ್ತು ನಾನು ಆ್ಯಕ್ಚುಲಿ ಇವತ್ತು ಫುಲ್ ಡೇ ನಾನು ಬ್ಯುಸಿನೇ ಮಾರ್ನಿಂಗಿಂದ. ಆದ್ರೂ ಅಲ್ಲಿ ನನ್ನ ಇನ್ಸ್ಟಿಟ್ಯೂಟ್ಸ್ನೆಲ್ಲ ಬಿಟ್ಟು ಒಂದು ಕಡೆ ಟೂರ್ಮೆಂಟ್ ನಡೀತಿದೆ, ಟೇಕ್ವಾಂಡೋ ಟೂರ್ಮೆಂಟು. ಅಲ್ಲಿ 40 ಜನ ನನ್ನ ಸ್ಟೂಡೆಂಟ್ ಹೋಗಿದ್ದಾರೆ ಅಲ್ಲಿ. ಹಾಂ, ಸೊ ಆ್ಯಕ್ಚುಲಿ ನಾನು ಚಂದ್ರಶೇಖರು, ನಮ್ಮ ಅಪ್ಪ ಅಮ್ಮನಿಗೆ ನಾನು 11ನೇ ಮಗ. ಓಕೆ, ಸೊ ಈ 11ನೇ ಮಗ ಅದನ್ನು ಈ ಸ್ಟ್ಯಾಮಿನಾ ಇಟ್ಕೊಂಡು ಈಗ 60 ವರ್ಷ ಕಂಪ್ಲೀಟ್ ಆಗಿದೆ. ಕರಾಟೆ ಫೀಲ್ಡಲ್ಲಿ ಹೆಸರು ಮಾಡಿದ್ದೀನಿ. ನನ್ನದೇ ಆದ ಸಂಸ್ಥೆನ ನಾವು ಕ್ರಿಯೇಟ್ ಮಾಡಿದ್ವಿ, ನಾನು ನನ್ನ ಸ್ನೇಹಿತ ಸೇರಿ, ಚಾನ್ಕಿ ಮಾರ್ಷಲ್ ಟ್ರಸ್ಟ್ ಅಂತ. 1996ಇಂದ ಈಗ ರನ್ ಮಾಡ್ಕೊಂಡು ಬರ್ತೀವಿ. ಮತ್ತು ಆಲ್ಮೋಸ್ಟ್ ನಮ್ಮ ಓವರ್ ಆಲ್ ಇಂಡಿಯಾನಲ್ಲಿ ನನ್ನದು ಸಂಸ್ಥೆ ಇದೆ. ಈಗ ಲಾಸ್ಟ್ 2 ಇಯರ್ಸ್ ಬ್ಯಾಕು ಕೆನಡಾದಲ್ಲೂ ಕೂಡ ನನ್ನ ಸಂಸ್ಥೆ ಆಗಿದೆ, ಚಾನ್ಕಿ ಮಾರ್ಷಲ್ ಟ್ರಸ್ಟ್ ಅಂತ. ಸೊ ಕೆನಡಾದಲ್ಲೂ ಕೂಡ ನನ್ನ ಸಂಸ್ಥೆ ಇದೆ. ಸೊ ಹಂಗಾಗಿ ನನ್ನ ಸೋಷಿಯಲ್ ವರ್ಕ್ಗೆ ನನಗೆ ಡಾಕ್ಟರೇಟ್ ಕೂಡ ಅವಾರ್ಡ್ ಸಿಕ್ಕಿದೆ, ತುಂಬ ಅವಾರ್ಡ್ಗಳು ಸಿಕ್ಕಿದೆ. ಅದ್ರ ಜೊತೆ ನನಗೆ ಡಾಕ್ಟರೇಟ್ಸ್ ಕೂಡ ಅವಾರ್ಡ್ ಸಿಕ್ಕಿದೆ ಲಾಸ್ಟ್ 2023ನಲ್ಲಿ. ಇನ್ನೂ ಸೇವೆ ಮಾಡಬೇಕು ಅಂತ ನನ್ನ ಅನಿಸಿಕೆ. ಬಟ್ ನನ್ನ ಶಿಷ್ಯರು ಮತ್ತು ನನ್ನ ಫ್ಯಾಮಿಲಿಯೆಲ್ಲ ಸೇರಿ 60 ವರ್ಷ ಆಗೋಯ್ತು ಅಂತ ಮೊನ್ನೆ ಲಾಸ್ಟು ಸೆಲೆಬ್ರೇಟ್ ಮಾಡಿದ್ರು. ಬಟ್ ಟಿಲ್ ನಾನು ಇನ್ನೂ 31 ವರ್ಷದಲ್ಲಿ ಇದ್ದೀನಿ. ನನಗೆ ಇಷ್ಟ ಇಲ್ಲ, ನನಗೆ 60 ವರ್ಷ ಕ್ರಾಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ನಾನು ಇರಬೇಕು, ನಾನು ಒಳ್ಳೊಳ್ಳೆ ಸ್ಟೂಡೆಂಟ್ಗಳನ್ನ ಚಾಂಪಿಯನ್ಗಳು ಮಾಡಬೇಕು, ಮತ್ತು ಒಳ್ಳೆ ಟೀಚರ್ಗಳನ್ನ ನಾನು ಮುಂದೆ ತರಬೇಕು ಅಂತ ನನ್ನ ಉದ್ದೇಶ. ಸೋಷಿಯಲ್ಗೆ ಅಂದರೆ ಸೊಸೈಟಿಗೆ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ನನ್ನ ಆರೋಗ್ಯನ ಚೆನ್ನಾಗಿ ಕೊಡಿ ಅಂತ ಕೇಳ್ಕೊತೀನಿ ದೇವ್ರಿಗೆ, ಸರ್ವಿಸ್ ಮಾಡೋದಕ್ಕೆ. ನಾನು ಇನ್ನೇನು ದೇವ್ರ ಹತ್ರನೂ ಡಿಮ್ಯಾಂಡ್ ಮಾಡೋದಿಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತ. ಆರೋಗ್ಯ ಕೊಟ್ಟರೆ ನಾನು ಈಗಲೂ ದುಡಿತಾ ಇದ್ದೀನಿ, ಈಗ ಮುಂದಕ್ಕೂ ದುಡಿತೀನಿ. ನನಗೆ ದೇವ್ರ ಶಕ್ತಿ ಆಯುಸ್ ಕೊಟ್ಟರೆ ಸಾಕು. ನಾನು ತುಂಬ ಜನ ಕ್ರಿಯೇಟ್ ಮಾಡಬೇಕು ಅಂತ, ಒಳ್ಳೊಳ್ಳೆ ಮಕ್ಕಳನ್ನ ಚಾಂಪಿಯನ್ ಮಾಡಬೇಕು. ಒಳ್ಳೊಳ್ಳೆ ತುಂಬ ಕಮ್ಮಿ ಪೇಮೆಂಟಲ್ಲಿ ಇರೋರು ನಮ್ಮ ಹತ್ರ ಬಂದು ಈಗ ಸಾಫ್ಟ್ವೇರ್ ಥರ 60-70 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ಜಸ್ಟ್ 48 ಅವರ್ಸ್ ಕೆಲಸ ಮಾಡಿ ಮಂತಲ್ಲಿ, ಬರೀ 48 ಅವರ್ಸ್ 60-70 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ಸಾಫ್ಟ್ವೇರ್ಗಿಂತೂ ಚಾನ್ಕಿ ಸಂಸ್ಥೆ ಈಗ ಚೆನ್ನಾಗಿ ಬೆಳೀತಾ ಇದೆ. ಸೊ ಹಂಗಾಗಿ ದೇವ್ರ ಹತ್ರ ಇಷ್ಟೇ ಕೇಳ್ಕೊಳೋದು, ನನ್ನ ಫ್ಯಾಮಿಲಿಗೆ ನನ್ನ ಸಪೋರ್ಟಾಗಿ ನನ್ನ ವೈಫು, ನನ್ನ ಮಕ್ಕಳು ಮತ್ತು ನಮ್ಮ ಬ್ರದರ್ಸು ಫ್ಯಾಮಿಲಿ ಎಲ್ಲ ಇದ್ದಾರೆ. ಸೊ ಹಂಗಾಗಿ ನಾನು ಬೆಳಿತೀನಿ, ಇನ್ನೂ ಮುಂದೆನೂ ಹೀಗಿರ್ತೀನಿ. ಬಟ್ ಅದ್ರ ಜೊತೆಗೆ ನಾನು ಟೈಮ್ ಮಾಡಿಕೊಂಡು ಈಗಲೂ ಅಷ್ಟೇ ಒಂದು ಕಡೆ ಪ್ರೋಗ್ರಾಮ್ ವೈಟ್ಫೀಲ್ಡ್ ಹೋಗ್ಬೇಕು. ಈಗ ನಾನೀಗ 5 o'clock ಅಲ್ಲಿ ನಾನು ರಿಪೋರ್ಟ್ ಮಾಡಬೇಕು. ಅದರಲ್ಲಿ ನನಗೆ ಗ್ಯಾಪಲ್ಲಿ ನನಗೆ ಒಂದು ಸ್ವಲ್ಪ ಆಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಆಡೋನು ನನಗಿಲ್ಲ, ಯಾಕೆ ನಾನು ಕರಾಟೆ ಒಂದು ಕಿಯಾ ಒಂದು ಗಂಟಲೆಲ್ಲ ಕಿತ್ತೋಗಿದೆ, ನನಗೆ ಆಡು ಬರೋದಿಲ್ಲ. ಆದ್ರೂ ಇವರೆಲ್ಲ ಆಡೋದು ನೋಡಿ ನಮ್ಮ ಅಣ್ಣ ತಮ್ಮನಿಗೆಲ್ಲ ಎಂಕರೇಜ್ ಮಾಡ್ತಿದ್ದೆ. ಕೊರೋನಾ ಟೈಮಲ್ಲಿ ನಾನೇ ಆಡಬಾರ್ದು ಅಂತ ಮನೇಲಿ ಟೈಮ್ ಪಾಸ್ಗೋಸ್ ಆಡಿದ್ದು. ಏನೋ ಇಷ್ಟು ಮಾತ್ರ ನಾನು ಈ ಮಟ್ಟಿಗೆ ಆಡಿದ್ದೀನಿ. ನನ್ನ ಮಕ್ಕಳ ಜೊತೆಲ್ಲ ಟಫ್ ಸಾಂಗ್ಗಳೆಲ್ಲ ಆಡಿದ್ದೀನಿ. ಈಗ ನಮ್ಮ ಅಣ್ಣ ತಮ್ಮದಿರಲ್ಲಿ ಯಾರು ಟಫ್ ಸಾಂಗ್ ಆಡಲ್ಲ. ಅಳ್ಬೇಡ್ಕಣ್ಣೆ ಸುಮ್ಕಿರಿ ಅದನ್ನು ನಾನು ಚೆನ್ನಾಗಿ ಆಡ್ತೀನಿ. ಮತ್ತು ಕಲ್ಲೇಟಿಗಿಂತ ನೀನು ಅದು, ಆಮೇಲೆ ಕುರುಬನ್ ರಾಣಿ ಅದು, ಮತ್ತು ಮಾಣಿಕ್ಯ ವೀಣಾ, ಮತ್ತು ಶ್ರೀ ಮಂಜುನಾಥ್ ಅದು ಕಂಟಿನ್ಯೂಸ್ ಸಾಂಗು ಕೂಡ. ಅದು ನನ್ನ ಚಾಲೆಂಜಲ್ಲಿ ನನ್ನ ಸ್ಟೂಡೆಂಟ್ ಆಡೋರು ಇದ್ದು ಸಿಂಗರ್ಸು, ಜ್ಞಾನಮೂರ್ತಿ ಅಂತ. ಅವನ ಮನೆಗೆ ಕರೆದು ನಾನು ಈ ಹಾಡುಗಳನ್ನ ಹೇಳ್ಸ್ಕೊತಾ ಇದ್ದೆ. ನಾನು ಕೇಳೋಕ್ಕೆ ಇಷ್ಟ, ಯಾಕೆ ನಾನೇ ಪ್ರಯತ್ನ ಪಡಬೇಕು ಅಂತ. ನನಗೆ ಆ ಸಂಸ್ಕೃತ ಕಷ್ಟ ನಿಜವಲ್ಲೂ. ರಾಜ್ಕುಮಾರ್ಗೆ ಸಾಷ್ಟಾಗ ಅಲ್ಲ, ಎಷ್ಟು ಹಾಕಿದ್ರು ಸಾಲದು. ಗ್ರೇಟ್ ಪರ್ಸನ್ನು ನಿಜವಲ್ಲೂ, ಇನ್ಯಾರು ಹುಟ್ಟಲ್ಲ ಅವ್ರ ಥರ. ಅವ್ರ ಬಾಯಲ್ಲಿ ಬರೋ ಸ್ಪಷ್ಟನೆ ಅದು ನಿಜವಲ್ಲೂ ನಮಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ಹೇಳೋಕ್ಕೆ ವರ್ಡ್ಗಳೇ ಇಲ್ಲ. ಏನು ಇನ್ಯಾರು ಹುಟ್ಟಲ್ಲ. ಈಗ ಮಕ್ಕಳೇ ಆಗಿರ್ಬೋದು, ಪುನೀತದೊಂಥರ ರೆಕಾರ್ಡ್ ಅಂದರೆ ಶಿವರಾಜ್ ಕುಮಾರ್ದೊಂಥರ ರೆಕಾರ್ಡು. ಹಾಗೆ ನಮಗೆ ಕಲಾ ಇದು ನಮ್ಮ ನಿಜವಲ್ಲ ನಮ್ಮ ಫ್ಯಾಮ್ಲಿಲೆಲ್ಲ ಇದೆ ಎಲ್ಲರಿಗೂ. ಇನ್ನೊಬ್ಬಣ್ಣ ಇದ್ದರು, ಅವ್ರು ತೀರೋದ್ರು, ಅವರಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ನಮ್ಮ ಫ್ಯಾಮ್ಲಿ. ಸೊ ಹಂಗಾಗಿ ನಮ್ಮ ಫ್ಯಾಮ್ಲಿಯೆಲ್ಲ ಸೇರೋದಕ್ಕೆ ನಾನು ಧನ್ಯವಾದ. ನನ್ನ ಮಗಳಿಗೆ ನಾನು ಧನ್ಯವಾದ ಹೇಳ್ತೀನಿ. ಇದನ್ನು ಆವಾಗ ಸೇರ್ತಾರಣ. ನನಗೆ ಈ ಸ್ಟೇಜ್ ಸಿಕ್ಕಿರೋದು ತುಂಬ ಅದ್ಭುತ, ನಿಜವಾದ ಆಶ್ಚರ್ಯ. ಯಾಕಂದರೆ ಕಲಾವಿದರು ತುಂಬ ಜನ ಇದ್ದಾರೆ, ಆದರೆ ಪ್ಲ್ಯಾಟ್ಫಾರಮ್ ಬೇಕು, ಮೇಯ್ನಾಗಿ ಪ್ಲ್ಯಾಟ್ಫಾರಮ್ ಬೇಕು. ಹಂಗಾಗಿ ಇದನ್ನು ಅವಕಾಶ ಮಾಡ್ಕೊತಾರೆ ನಮ್ಮ ಕನಕ ಮೇಡಮು, ಅವ್ರ ಬ್ರದರ್ಸು ಇರಲಿ, ಶರಣ್ ರಿಯಲಿ ಗ್ರೇಟ್ ಜಾಬ್. ಇಲ್ಲಿ ನೀವು ಇಲ್ಲಿಲ್ಲ, ನೀವು ಅಲ್ಲಿದ್ದೀರಾ ಅಂದರೆ ನೀವು ಎಂಜಾಯ್ ಮಾಡ್ತಿದ್ದೀರಾ. ನೀವು ಕಲಾವಿದ್ರನ್ನ ನೀವು ಮುಂದೆ ಇಟ್ಟು ನೀವು ಎಂಜಾಯ್ ಮಾಡ್ತಿದ್ದೀರಾ. ದಟ್ ಈಸ್ ಆಲ್ಸೋ ಒಂದು ಗುಡ್ ಜಾಬ್. ನಿಜವಾಗ್ಲೂ ಐ ರಿಯಲಿ ಥ್ಯಾಂಕ್ ಯು ವೆರಿ ಮಚ್.
ಥ್ಯಾಂಕ್ ಯು ಸೋ ಮಚ್. ಇನ್ನು ಮತ್ತೆ ಹೇಳ್ತಾರೆ ನಾನು, ಇದು ನನಗೆ ತುಂಬ ಇಷ್ಟ ಆಗಿದೆ. ನಾನು ಮದುವೆ ಮುಂಚೆ ಎಲ್ಲ ಆಡಿದ್ದೀನಿ, ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮಾಡಿದ್ದೀನಿ. ಮದುವೆ ಆದಮೇಲೆ ಈಗ ಕರಾಟೆ ಫೀಲ್ಡಲ್ಲಿಂದ ಬಂದಿರಲಿಲ್ಲ. ಇದೊಂದು ಅವಕಾಶ ಮಾಡಿಕೊಟ್ಟೆ ನನ್ನ ಮಕ್ಕಳಿಗೆ. ಸರ್, ಈ ಸ್ಟುಡಿಯೋ ಬಗ್ಗೆ, ಸೌಂಡ್ಸ್ ಬಗ್ಗೆ ನಿಮಗೆ ಅನಿಸಿಕೆ? ನನಗೀಗ ನಾನು ಕೇಳಿದ್ಮೇಲೆ ನೆಕ್ಸ್ಟ್ ನಾನು ಹೇಳ್ತೀನಿ. ನನಗೆ ಇದು ಫಸ್ಟ್ ಟೈಮ್. ಹಾಂ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈಗ ಸೌಂಡ್ ಸಿಸ್ಟಮು ನಾನು ಈಗ ಒಂದು ಮೂವಿ ಕೂಡ ಮಾಡಿದ್ದೀನಿ ಆಲ್ರೆಡಿ, ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ದ್ರೋಣೋಪಡೆ ಅಂತ, ಅದರಲ್ಲಿ ಮೇನ್ ದ್ರೋಣ ರೋಲ್ ನಂದೇನೆ. ಸೊ ಕರಾಟೆ ಮಾರ್ಷಲ್ ಆರ್ಟ್ಸ್ ಬಗ್ಗೆನೇ ಇದು. ಅದನ್ನ ಮೂವಿನಲ್ಲಿ ನಾನೀಗ ಸೌಂಡ್ ಸಿಸ್ಟಮ್ ಎಲ್ಲ ನೋಡಿ ಮೊನ್ನೆ ಕೂಡ ಒಂದು ಕರೆಕ್ಷನ್ ಹೇಳಿದೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಎಲ್ಲೋ ಮಿಸ್ಟೇಕ್ ಆಗಿದ್ದಕ್ಕೆ ಅವ್ರು ಶಾಕ್ ಆಗ್ಬಿಟ್ರು. ಅದು ಗಾಡ್ ಗಿಫ್ಟ್, ನನಗೆ ಗೊತ್ತಿಲ್ಲ ಮ್ಯೂಸಿಕ್ ಬಗ್ಗೆ ಎಲ್ಲ. ಸೊ ಚೆನ್ನಾಗಿದೆ, ತುಂಬ ಇಷ್ಟ ಆಗಿದೆ. ನಾನು ನೆಕ್ಸ್ಟ್ ಹಾಡುಗಳನ್ನ ಕೇಳಿಬಿಟ್ಟು ವಿಲ್ ಕಂಟಿನ್ಯೂ, ಆಮೇಲೆ ನಾನು ಪ್ರಚಾರ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ಯಾಕಂದ್ರೆ